ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಯಕರ. ಶ್ರೀ ಕಾವೇರಿಯಮ್ಮ ಮಹಾಲಿಂಗೇಶ್ವರ ಕ್ಷೇತ್ರ ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯದರ್ಶಿ. ಈ ಪದವು ಶ್ರೀ ಕಾವೇರಿಯಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಫೆಬ್ರವರಿ ತಿಂಗಳ 22ರಿಂದ 27ರ ತನಕ ಪುನಃಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವವು ಬಹಳ ವಿಜೃಂಭಣೆಯಿಂದ ನೆರವೇರಿಸಲು ತೀರ್ಮಾನಿಸಿರುತ್ತೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಕ್ಷೇತ್ರದ ತಂತ್ರಿವರ್ಯರಾದ ಶ್ರೀ ವಾಸುದೇವ ತಂತ್ರಿ ಕುಂಟಾರು, ಶ್ರೀ ಬ್ರಹ್ಮಶ್ರೀ ರವೀಶ ತಂತ್ರಿ ಕುಂಟಾರು ಹಾಗೂ ನಮ್ಮ ಪರಮ ಪೂಜ್ಯರಾದ ಶ್ರೀ 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 ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಎಡೆನೂರು ಮಠ ಇವರ ಮಾರ್ಗದರ್ಶನದಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಸಲು ತೀರ್ಮಾನಿಸಿರುತ್ತೇವೆ. ದಿನಾಂಕ 22 ಬೆಳಿಗ್ಗೆ ಮಹಾವಿಷ್ಣು ಕ್ಷೇತ್ರ ಕುಂಟಾರಿನಿಂದ ಹೊರೆಕಾಣಿಕೆ ವಾದ್ಯಘೋಷದೊಂದಿಗೆ ಶೋಭಾಯಾತ್ರೆಯು ಹೊರಟು 11:30ರ ಮುಹೂರ್ತದಲ್ಲಿ ಉಗ್ರಾಣ ತುಂಬಿಸುವ ಆ ವೇಳೆಗೆ ಹೊರೆಕಾಣಿಕೆಯನ್ನು ನಮ್ಮ ಕ್ಷೇತ್ರಕ್ಕೆ ತಲುಪಿಸಲಿದ್ದೇವೆ. ನಮ್ಮೆಲ್ಲರ ತದನಂತರ ಕನಸಿನ ಒಂದು ಅನ್ನಛತ್ರ ಶಿವಕಾವೇರಿ ಸಭಾಭವನದ ಉದ್ಘಾಟನೆಯನ್ನು ಶ್ರೀ 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 ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರು ಲೋಕಾರ್ಪಣೆ ಮಾಡಲಿದ್ದಾರೆ. ಅದು ನಮ್ಮ ಪ್ರಥಮ ಸ್ಟೇಜಿಯಲ್ಲಿ. ಅದೇ ರೀತಿ ಸುಮಾರು 54 ಭಜನಾ ತಂಡಗಳಿಂದ ಬೆಳಿಗ್ಗೆ 6ರಿಂದ ಸಂಜೆ 4ರ ತನಕ ಪ್ರತಿದಿನ ಸಾಧಾರಣ 8-9 ಭಜನಾ ತಂಡಗಳಿಂದ 2ನೇ ಸ್ಟೇಜ್ ನಮ್ಮ ದೇವಸ್ಥಾನದ ಎದುರು ಭಾಗದಲ್ಲಿರುವ 2ನೇ ಸ್ಟೇಜಿಯಲ್ಲಿ ಭಜನಾ ಕಾರ್ಯಕ್ರಮವು ನಡೆಯಲಿದೆ. ಅದಲ್ಲದೆ ನಮ್ಮ ಶ್ರೀ ಕ್ಷೇತ್ರಕ್ಕೆ ಪೇಜಾವರ ಶ್ರೀಗಳು, ಒಡಿಯೂರು ಸ್ವಾಮೀಜಿಯವರು, ಕೃಷ್ಣ ಗುರೂಜಿ ಕುಕ್ಕಾಜೆ ಮಾಣಿಲ ಇವರು ಹಾಗೆ ಸುಮಾರು ಯತಿವರ್ಯರ ಆಗಮನದಿಂದ ಈ ನಮ್ಮ ಮಿಂಚಿಪೋದವು ಕಾವೇರಿಯಮ್ಮ ಮಹಾಲಿಂಗೇಶ್ವರ ಕ್ಷೇತ್ರವು ಪಾವನಗೊಳ್ಳಲಿದೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಭಕ್ತಾಭಿಮಾನಿಗಳಾದ ತಾವೆಲ್ಲರೂ ತಮ್ಮನ್ನು ತೊಡಗಿಸಿಕೊಂಡು ಈ ಪುಣ್ಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ಳುತ್ತಾ ಮತ್ತೊಮ್ಮೆ ನಿಮ್ಮನ್ನೆಲ್ಲ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಂದ್ರಶೇಖರ ಮಿಂಚಿಪದವು. ನಾನು ಕಾವೇರಿಯಮ್ಮ ಮಹಾಲಿಂಗೇಶ್ವರ ಕ್ಷೇತ್ರದ ಜೀರ್ಣೋದ್ಧಾರ ಸೇವಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ. ಮೇಲಿನ ಸ್ಥಳದಲ್ಲಿ ಶ್ರೀ ಮಹಾಲಿಂಗೇಶ್ವರನ ಕ್ಷೇತ್ರವು ನೆಲೆಗೊಂಡಿದೆ. ಕೆಳಭಾಗದಲ್ಲಿ ಪರಮ ಪವಿತ್ರ ಅಂತ ಕಾವೇರಿಯಮ್ಮನ ತೀರ್ಥಕ್ಷೇತ್ರವಿದೆ. ಇಲ್ಲಿ ತುಲಾ ಸಂಕ್ರಮಣದಂದು ತೀರ್ಥೋದ್ಭವ ಆಗ್ತದೆ. ಹೇಗೆ ತಲಕಾವೇರಿ ಕ್ಷೇತ್ರದಲ್ಲಿ ತೀರ್ಥೋದ್ಭವ ಆಗ್ತದೋ ಅದೇ ಸಮಯಕ್ಕೆ ಸರಿಯಾಗಿ ಇಲ್ಲಿ ಕೂಡ ತೀರ್ಥೋದ್ಭವ ಆಗ್ತದೆ. ಹಲವಾರು ದೂರ ಪ್ರದೇಶಗಳಿಂದ ಜನರು ಬಂದು ಇಲ್ಲಿ ತೀರ್ಥ ಸ್ನಾನವನ್ನು ಮಾಡಿ ಪುನೀತರಾಗುತ್ತಿದ್ದಾರೆ. ಇಲ್ಲಿ ಕ್ಷೇತ್ರ ಮಹಾಲಿಂಗೇಶ್ವರ ಹಾಗೂ ಕಾವೇರಿಯಮ್ಮನಿಗೆ ಒಂದು ಅವಿನಾಭಾವ ಸಂಬಂಧವಿದೆ. ಏನೆಂದರೆ ಕಾವೇರಿಯಮ್ಮನ ಕ್ಷೇತ್ರದಲ್ಲಿ ಉದ್ಭವವಾದಂಥ ಈ ತೀರ್ಥವನ್ನು ಕೊಂಡು ಹೋಗಿಯೇ ಮಹಾಲಿಂಗೇಶ್ವರ ಕ್ಷೇತ್ರದಲ್ಲಿ ಪೂಜೆ ನೆರವೇರುತ್ತದೆ. ಇಲ್ಲಿ ಅಭಿಷೇಕವು ಕೂಡ ಇಲ್ಲಿಂದಲೇ ತೀರ್ಥವನ್ನು ಕೊಂಡೋಗಿ ಮಾಡಬೇಕು ಕೂಡ ಅದೇ ರೀತಿ ನಡೆಯುತ್ತಾ ಇದೆ. ಇನ್ನು ಇಲ್ಲಿ ಕಾವೇರಿಯಮ್ಮನಿಗೆ ವಿಶೇಷ ಸೇವೆಯಾಗಿ ಕುಂಕುಮಾರ್ಚನೆಯ ಪ್ರಧಾನ ಸೇವೆ, ಅಲ್ಲಿ ಮಹಾಲಿಂಗೇಶ್ವರಿಗೆ ರುದ್ರಾಭಿಷೇಕ ಹಾಗೂ ಇನ್ನಿತರ ಸೇವೆಗಳು ನಡೀತಾ ಇವೆ.